ಅದ್ ಹಾಗಲ್ಲ ರೀ. ಅಷ್ಟಕ್ಕೂ ಈ ಕುಡಿಯೋದನ್ನ ಬಿಡಿಸ್ಬೇಕು ಅಂತ ನಾನ್ ಅನ್ಕೋತಾ ಇದ್ರೆ ನನ್ನೇ ಬಂದು ದುಡ್ಡು ಕೇಳ್ತೀರಾ? ಅದಲ್ವೇ, ಅಲ್ಲ ನಾನ್ ದುಡ್ಡೇ ಅಲ್ವಾ ಕೇಳಿದ್ದು. ಕೊಡಲ್ಲ. ಪದ್ಮ, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ನೀವೊಂದ್ ಮದ್ವೆ ಮಾಡ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದೀನಿ. ಅದಕ್ಕಿಂತ ದೊಡ್ಡ ತಪ್ಪು ನನ್ನ ಜೀವನದಲ್ಲಿ ಇನ್ಯಾವುದೂ ಇಲ್ಲ. ಅದು ಸರಿ ಪದ್ಮ, ಒಂದೇ ಒಂದ್ ನೋಟ್ ಕೊಟ್ಬಿಡೆ. ಕೊಡಲ್ಲ ರೀ. ಹೋಗ್ಲಿ, ಕನಿಷ್ಠ ಒಂದು 100 ಆದ್ರೂ ಕೊಡೆ. 100 ರೂಪಾಯಿ ಅಲ್ಲ, 1 ಪೈಸಾ ಕೂಡ ಕೊಡಲ್ಲ. ಅದೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ, ನನಗ್ ತುಂಬಾ ಕೆಲ್ಸ ಇದೆ. ಲೈ ಪದ್ಮ ಪದ್ಮ, ಛೇ, ನೋಡ್ಕೋತೀನಿ ನಿನ್ ವಿಷಯನ ನೋಡ್ಕೋತೀನಿ. ಏನೇ ನಿನ್ ಗಂಡ ನನಗೆ ಇಂತ ಮೋಸ ಮಾಡ್ತೀಯಾ? ಬೀರು ಹತ್ರ ಹೋದೆ, ಬೀರು ಓಪನ್ ಮಾಡ್ದೆ, ದುಡ್ಡನ್ನ ಲೆಕ್ಕ ಮಾಡ್ದೆ, ನನಗೆ 100 ರೂಪಾಯಿನೂ ಕೊಡ್ದೇನೆ ಹಂಗೆ ಹೋಗ್ತಿದ್ಯಾ ನೀನು? ನೋಡ್ಕೋತೀನಿ ನಿನ್ ವಿಷಯನ ನಾನು ಯಾವಾಗ ಪದ್ಮ 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 ಲೇ 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 ಪದ್ಮ, ಅದಲ್ಲಮ್ಮ, ಇವಾಗ ನಮ್ಗದೆಲ್ಲ ಯಾಕೆ? ಒಳ್ಳೆ ಫೋಟೋ ಬಂದ್ರೆ ಸಾಕಲ್ವಾ? ಫೋಟೋ ಮಾತ್ರ ಅಲ್ಲ ಮಾವ, ಇದ್ರಲ್ಲಿ ವಿಡಿಯೋ ಕೂಡ ತೆಗಿಬಹುದು. ಓಹೋ, ಅಬ್ಬಾ, ಇಂಥ ಫೋನ್ ಬಗ್ಗೆ ಕೇಳ್ತಿರೋದು ಇದೇ ಮೊದಲನೇ ಸಲಮ್ಮ ನಾನು. ಫೋನಿಂದ ಇಷ್ಟೆಲ್ಲ ಪ್ರಯೋಜನ ಇದೆಯಾ? ಮಾವ, ನಿಮ್ಗೊಂದು ವಿಷಯ ಗೊತ್ತಾ? ನಮ್ ಮದ್ವೆಗೆ ಸಂಬಂಧಿಸಿರೋ ಎಲ್ಲ ಪ್ಲಾನಿಂಗ್ ಕೂಡ ಇದ್ರಲ್ಲೇ ಇದೆ. ಮದ್ವೆಗೆ ಸಂಬಂಧಪಟ್ಟಿರೋ ಪ್ಲಾನ್ ಇದ್ರಲ್ಲಿದೆ ಅಂದ್ರೆ ಏನೇ ಅರ್ಥ? ಹೇಳು ಅಂತೀರಾ ಅತ್ತೆ? ಹೇಳಿ, ಏನಿದೆ ಅದ್ರಲ್ಲಿ? ಏನು ಮಾತಾಡ್ದೆ ಆ ಕಡೆ ನೋಡ್ತಿದ್ಯಲ್ಲ, ಹೇಳೆ. ಏನಿಲ್ಲ ಅತ್ತೆ, ಮದ್ವೆಗೆ ಸಂಬಂಧಿಸಿರೋ ಸೀರೆ, ಒಡವೆ ಎಲ್ಲ ಇದ್ರಲ್ಲೇ ಇದೆ. ನಿಮಗ್ ಬೇಕಾದ್ರೆ ತೋರಿಸ್ತೀನಿ, ಆಯ್ತಾ? ಈ ಫೋನ್ ಮುಂದೆ ಎತ್ತಾಕೊಂಡ್ಬಿಟ್ರೆ ನನ್ ದರಿದ್ರ ಎಲ್ಲ ದೂರ ಹೋಗುತ್ತೆ. ಪದ್ದು ಹತ್ರ ಪದೇ ಪದೇ ದುಡ್ಡು ಕೇಳ್ಬೇಕಾಗಿರೋ ಅಗತ್ಯನೂ ಇರೋದಿಲ್ಲ. ಅರ್ಧಕ್ಕೆ ಅರ್ಧ ಅಂದ್ರೆ 50,000 ಬಂದ್ರು 5 ತಿಂಗಳು ದುಡ್ಡು ಕೇಳೋ ಅಗತ್ಯನೇ ಇರೋದಿಲ್ಲ. ಅಮ್ಮಯ್ಯ, ಅನ್ಕೊಂಡ ಹಾಗೇನೆ ಫೋನ್ ಕೈಗೆ ಸಿಕ್ಬಿಡ್ತು. ಮಾರ್ಕೆಟ್ಗೆ ಹೋಗಿ ಮಾರಿದ್ರೆ ಕನಿಷ್ಠ 50,000 ರೂಪಾಯಿದು ಸಿಕ್ಕೇ ಸಿಗುತ್ತೆ. ಪದ್ದನ್ನ ಕೇಳ್ದೇನೆ ದಿನ ಕುಡಿಬಹುದು. ಆಹಾ, ನನ್ ಮುದ್ದು ಫೋನು. ಅಪ್ಪ, ಪಾಸಪ್ಪ. ಆಚೆ ಹೋಗಿ ನೀನೇ ಮಾಡ್ಕೊಂಬಾರೋ. ಅದಲ್ಲ ಅಪ್ಪ, ಅರ್ಜೆಂಟು. ಲೋ, ನೀನೇ ಹೋಗ್ಬಿಟ್ಟು ಮಾಡ್ಕೊಂಬಾರೋ. ಆಟ ಆಡಕ್ ಮಾತ್ರ ಆ ಗ್ರೌಂಡ್ ಈ ಗ್ರೌಂಡ್ ಅಂತ ಒಬ್ನೇ ತಿರುಗ್ತೀಯ. ಇವಾಗ ಈ ಕೆಲ್ಸಕ್ ಮಾತ್ರ ನನ್ನ ಕರಿತೀಯ. ಹೋಗು. ಅಮ್ಮ, ಪಾಸು. ಹೋಗಬಿಟ್ಟು. ಅಮ್ಮ, ಅರ್ಜೆಂಟು, ಹೇಳು. ಅಬ್ಬಾ, ಬಿಟ್ಟು ಡಿಸ್ಟರ್ಬ್ ಮಾಡ್ಬೇಡ ಕಣೋ. ಎಲ್ಲ ಒಂದ್ ಕಡೆ ಹೋಗಿ ಮಾಡು. ಯಾರಾದ್ರೂ ಅಪ್ಪ ಅಮ್ಮ ಹೊರಗಡೆ ಹೋಗಿ ಮಾಡು ಅಂತಾರೆ, ಇವ್ರೇನು ಯಾವ್ದೋ ಒಂದ್ ಜಾಗದಲ್ಲಿ ಹೋಗಿ ಮಾಡು ಅಂತಿದ್ದಾರೆ. ಅಯ್ಯಪ್ಪ,
ಅಲ್ಲ ಇವನೇನು ನನ್ನ ಕಡೆಗನೆ ಬರ್ತಾ ಇದ್ದಾನೆ, ಬಂದು ನನ್ನ ಮೇಲೆನೆ ಮಾಡ್ಬಿಡ್ತಾನೆ ಹೇಗೆ? ಲೇ ಬಿಟ್ಟು ನಿನ್ ಕೈ ಮುಗಿತೀನಿ ಕಣೋ, ದಯವಿಟ್ಟು ಈ ಕಡೆ ಬರ್ಬೇಡ ಕಣೋ, ಬರ್ಬೇಡ, ಆ ಕಡೆ ಹೋಗು, ಆ ಕಡೆ ಹೋಗು. ಇನ್ನೆಷ್ಟು ಮಾಡ್ತೀಯೋ? ಉಸಿರಾಡಕ್ಕಾಗದೆ ಸಾಯ್ತಾ ಇದೀನಿ ಕಣ. ಮಾವ ಮಾವ ಮಾವಯ್ಯನ ಅಂದ್ರೆ ನಾನು ನಿನ್ ಕಣ್ಣಿಗೆ ಕಾಣಿಸ್ತಾ ಇದ್ದೀನ? ಓ ಮಾವ, ಚಿಕ್ಕಮ್ಮನ ಗಾದೆ ನೆನ್ಪಾಗ್ತಿದೆ. ಅದ್ ಸರಿ, ಈ ಟೈಮಲ್ಲಿ ಎಲ್ಲಿಗೆ ಮಾವ? ಅದೇನಮ್ಮ, ನಮ್ ಬಿಟ್ಟು ಭಯ ಪಟ್ಟಲ್ವಾ? ನನಗೆ ಗೊತ್ತಿರೋಬ್ರು ಸ್ವಾಮೀಜಿ ಇದ್ದಾರೆ, ಹೋಗಿ ತಾಯ್ತ ನಿಮ್ಮೆಣ್ಣು ತಗೊಂಡ್ ಬರೋಣ ಅಂತ ಹೋಗ್ತಾ ಇದೀನಿ. ಸಾಕು 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 ಮಾವ, ನಿಲ್ಸಿ. ಯಾಕಮ್ಮ? ಮತ್ತೆ ಅವ್ನ್ ಭಯ ಪಟ್ಟು ಚಡ್ಡಿ ಒದ್ದೆ ಮಾಡ್ಕೊತಾನೆ. ಯಾಕಮ್ಮ ನಮ್ಗ ಶ್ರಮ? ಇಲ್ಲೇ ಪಕ್ಕದಲ್ಲೇ 2 ಹೆಜ್ಜೆ ಇಟ್ರೆ ಬಂದ್ಬಿಡುತ್ತೆ, ಸ್ವಾಮೀಜಿ ಕಾಣಿಸ್ಕೋತಾರೆ. ನೀರು ಬಂದೆ. ಪರವಾಗಿಲ್ಲ ಮಾವ. ಅದೆವ್ವ ಸಿಕ್ಕಾಕೊಳ್ತಾ. ದೆವ್ವ ಎಲ್ಲಿ 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 ನೀನ್ ನೋಡ್ದ್ಯಾ? ಅಯ್ಯೋ, ನಿನ್ಗೂ ಕೂಡ ತಾಯ್ತ ತಗೊಂಡ್ಬರ್ಬೇಕಾ? ಬೇಡ, ಅದೆವ್ವ ಬೇರೆ ಯಾರೋ ಅಲ್ಲ ಮಾವ. ಯಾರಮ್ಮ? ನೀವೇ. ಅದೇನಮ್ಮ, ನಾನು ನಿನ್ಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀನಿ, ನನ್ನ ನೀನು ದೆವ್ವ ಅಂತೀಯ? ಮಾವ ಸಾಕು, ನಾನೆಲ್ಲ ನೋಡ್ದೆ. ನೀವೇ ಆ ಮುಸುಕ್ ಹಾಕೊಂಡು ಭಯ ಪಡಿಸಿದ್ರಿ. ಗೊತ್ತಾಗೋಯ್ತಾ? ಹಾ, ಗೊತ್ತಾಗೋಯ್ತು. ಅಂದ್ರೆ ಅದು ಅಮ್ಮ ಮಾವ, ನಾನು ಅಮೆರಿಕಾಯಿಂದ ಬಂದಿರೋದು, ಅಂಬಾಜಿ ಪೇಟೆಯಿಂದ ಅಲ್ಲ. ಅಲ್ಲಿ ಡೇಗೆ ನೈಟ್ಗೆ ವ್ಯತ್ಯಾಸ ಇರಲ್ಲ. ಯಾವ ಟೈಮಲ್ಲಾದ್ರೂ ಇಂಥದನ್ನೆಲ್ಲ ಈಸಿಯಾಗಿ ಕಂಡು ಹಿಡಿದ್ ಬಿಡ್ತಾರೆ. ನೀನು ಕಂಡಿಡ್ಬಿಟ್ಟೇನಮ್ಮ? ಮಾವಯ್ಯ, ಆ ಫೋನ್ ಕೊಡಿ. ಈ ಫೋನಾ? ಇದು ತುಂಬಾ ಕಾಸ್ಟ್ಲಿ ಫೋನ್ ಅಮ್ಮ, ಕಷ್ಟಪಟ್ಟು ಬೆವರು ಸುರಿಸಿ ಎತ್ಕೊಂಡ್ ಬಂದಿದ್ದೀನಿ. ಓ, ಅಂದ್ರೆ ಈ ಫೋನ್ ಕಳ್ತನ ಮಾಡೋದಕ್ಕೆ ನೀವು ಆ ರೂಮಿಗೆ ಹೋಗಿದ್ರಾ? ಇದಕ್ಕೂ ಮುಂಚೆ ಅಜ್ಜಿ ಚೌಲಿ ಕಳ್ತನ ಮಾಡಿದ್ರಿ ಎಣ್ಣೆಗೋಸ್ಕರ. ಈಗ ಈ ಫೋನ್ ಕಳ್ತನ ಮಾಡಿರೋದಕ್ಕೆ. ಬೇಡಮ್ಮ, ಜೋರ ಕಿರ್ಚ್ಬೇಡ. ಇವರೆಲ್ಲ ನನ್ನ ನೋಡ್ಬಿಟ್ರೆ ನನ್ ಕತೆ ಅಷ್ಟೇ, ಕಳ್ಳ ಅಂತ ಪಟ್ಟ ಕಟ್ಬಿಡ್ತಾರಮ್ಮ. ನೋಡಮ್ಮ, ನಾನು ಅಷ್ಟೊಂದು ದೊಡ್ಡ ಅಪಾಯಕಾರಿ ಕಳ್ಳ ಅಲ್ಲಮ್ಮ. ಏನೋ ಎಣ್ಣೆಗೋಸ್ಕರ ಅವಾಗವಾಗ ಇಂಥ ಚಿಕ್ಕ ಚಿಕ್ಕ ಕಳ್ತನ ಮಾಡೋ ಚಿಲ್ಡ್ರೆ ಕಳ್ಳ ಅಮ್ಮ ನಾನು, ಅಷ್ಟೇ ಅಷ್ಟೇ ಕಣ. ಆದ್ರೂ ನಾನ್ ನಿಮ್ಮೆಲ್ರಿಗೂ ಹೇಳಿದ್ದೆ ಅಲ್ವಾ, ಇಲ್ಲಿ ದೊಡ್ಡಮ್ಮ ತೋರ್ಸೋ ಆತ್ಮೀಯತೆ, ದೊಡ್ಡವರು ತೋರ್ಸೋ ಜವಾಬ್ದಾರಿ, ಇದೆಲ್ಲ ಇಲ್ಲಿರ್ಬೇಕಾದ್ರೆ ಆಸ್ಟ್ರೇಲಿಯಾಗ್ ಹೋಗಲ್ಲ ಅಂತ. ನೀನ್ ಹೇಳ್ದೆ ಕಣಮ್ಮ, ಆದ್ರೆ ಈ ಮನೆಯಲ್ಲಿ ಕೆಲವರಿಗೆ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ಪಾರ್ವತಿ, ನೀನ್ ಒಳಗಡೆ ಬಾ. ನೀನು
ಎಷ್ಟೇ ಅವಮಾನ ಆದ್ರೂ ಇಲ್ಲೇ ಇರಬಹುದು ಅಂತ ಅನ್ಕೊಂಡಿದ್ಯಾ? ಈ ವಿಡಿಯೋ ತೋರಿಸಿ ನಿನ್ ಹಲ್ಲು ಉದುರು ಹೋಗೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಚಾರುನೇ ಅಲ್ಲ ಕಣೆ. ಹೇಳ್ದೆ ತಾನೆ, ನಿನ್ಗೆ ಇಷ್ಟ ಬಂದಿದ್ದನ್ನ ಮಾಡ್ಕೊ. ನಾನು ಈ ಮನೆಯಿಂದ ಹೋಗಲ್ಲ. ಅನಾವಶ್ಯಕವಾಗಿ ಏನೇನೋ ಮಾತಾಡ್ದೆ ಅನ್ಕೋ, ಹಲ್ಲು ಉದ್ರೋಗ್ಬಿಡುತ್ತೆ. ಎಷ್ಟು ಕೊಬ್ಬೆ ನಿನಗೆ, ಇವಾಗ್ಲೇ ತೋರಿಸ್ತೀನಿ ಇರು. ಎಲ್ಲೋಯ್ತಪ್ಪ, ಎಲ್ಲೋಯ್ತು ವಿಡಿಯೋ, ಎಲ್ಲೋಯ್ತು? ಚಾರು, ಏನಾಯ್ತು? ವಿಡಿಯೋ ಮಿಸ್ ಆಗಿದ್ಯಾ? ಅಂದ್ರೆ ನೀನೇ ಡಿಲೀಟ್ ಮಾಡಿದ್ಯಾ ಅಲ್ವಾ? ಹಾ, ನಿನ್ ಹತ್ರ ಇದ್ರೆ ಅದು ಒಳ್ಳೇದಲ್ಲ ಅಂತ ಡಿಲೀಟ್ ಮಾಡ್ಬಿಟ್ಟೆ. ನನ್ನ ಹೊರಗಡೆ ಕಳಿಸ್ಬಿಡ್ತೀನಿ ಅಂದೆ ಅಲ್ವಾ? ಹೋಗು, ನಿನಗಿಷ್ಟ ಬಂದ ಹಾಗೆ ಮಾಡ್ಕೊ, ಹೋಗು. ನೀನು ಆ ವಿಡಿಯೋ ನಿನ್ನ ಹತ್ರ ಇರೋವರೆಗೂ ಅಷ್ಟೇ ನಿನ್ನ ಆಟಗಳು. ಈಗ ಆ ವಿಡಿಯೋನೇ ಇಲ್ಲ ಅಂದಾಗ ನಾನು ಯಾಕೆ ಹೆದರ್ಕೋಬೇಕು? ಹಾ, ಹಾಗಿದ್ರೆ ಆ ವಿಡಿಯೋನ ಡಿಲೀಟ್ ಮಾಡಿದ್ಯಾ ಅಂತ ಹೇಳ್ತೀನಿ. ಹೋಗು, ಹೇಳ್ಬಿಡು. ನಿನ್ ಮಾತನ್ನ ಯಾರು ನಂಬ್ತಾರೋ ನಾನು ಕೂಡ ನೋಡ್ತೀನಿ. ಏನು, ನಾನು ಈ ಮನೆಯಿಂದ ಹೊರಟೋಗ್ಬೇಕಾ? ನನ್ನ ಹತ್ರನೇ ಕಾಫಿ ಮಾಡಿಸ್ತೀಯಾ? ಈಗೇನ್ ಮಾಡ್ತೀಯ ಚಾರು? ನೀನು ಹೀಗೆ ಬ್ಲ್ಯಾಕ್ ಮೇಲ್ ಮಾಡ್ದೆ ಅಂತ ಸೀನು ಹತ್ರ ಒಂದೇ ಒಂದ್ ಮಾತು ಹೇಳ್ದೆ ಅನ್ಕೋ, ಏನಾಗತ್ತೆ ಅಂತ ನೀನೇ ಯೋಚನೆ ಮಾಡು. ಆದ್ರೆ ನಾನ್ ಹಾಗ್ ಮಾಡಲ್ಲ. ಯಾಕೆ ಅಂದ್ರೆ ನನಗೆ ನಿನ್ ಹಾಗೆ ಸ್ವಾರ್ಥವಾಗಿ ಯೋಚನೆ ಮಾಡೋದು. ಆದ್ಯಾ, 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 ನಾನೇ. ಏನಾಯ್ತು ಆದ್ಯಾ? ಏನ್ ಯೋಚಿಸ್ತಾ ಇದ್ಯಾ? ಹೇಳು, ಏನ್ ಯೋಚಿಸ್ತಾ ಇದ್ದೆ? ಏನೂ ಇಲ್ಲ. ಏನು ನಾಚಿಕೆ ಪಡ್ತಿದ್ಯಾ? ಏನೋ ಇದೆ, ಹೇಳು 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 ಹೇಳು. ಏನಿಲ್ಲ. ಏನಿಲ್ವಾ? ಹೇಳು 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 ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ನಾನು ನೀನು ಪ್ರೀತಿಲ್ ಬಿದ್ದಿದ್ದೀನಿ. ಏನು? ನಿನಗೆ ಪ್ರೀತಿ ಆಗಿದ್ಯಾ? ಅಷ್ಟಕ್ಕೂ ಈ ಊರ್ಗೂ ನಿನ್ ಪ್ರೀತಿಗೂ ಸಂಬಂಧನೇ ಇಲ್ಲ. ಯಾಕಿಲ್ಲ? ಪೌರ್ಣಮಿ ಚಂದ್ರ ಅಂದ್ರೆ ನನ್ ಮಮ್ಮ. ನಾನ್ ಎಲ್ಲಿಗೆ ಹೋದ್ರೂ ನನ್ ಮಮ್ಮ ನನಗೆ ಕಾಣಿಸ್ತಾನೆ ಇರ್ತಾರೆ. ಹಸಿರಾದ ಹೊಲ ಅಂದ್ರೆ ಈ ಊರು. ಓಹೋ, ಈ ಊರಾ? ಈ ಊರು ನನಗೆ ಸ್ವಂತ ಊರಾಗ್ಬಿಟ್ಟಿದೆ. ಹೊಸ ಪ್ರಪಂಚ ಅಂದ್ರೆ ಈ ಮನೆ. ಓ, ನನ್ ಲೈಫ್ ಸ್ಟೈಲ್ನೇ ಬದಲಾಯಿಸಿದೆ. ಇದನ್ನೇ ಲವ್ ಫೀಲಲ್ಲಿ ಹೇಳ್ದೆ. ಹೌದಾ? ನಾನೆಲ್ಲೋ ನೀನು ಯಾರನೋ ಪ್ರೀತಿಸ್ತಿದ್ಯಾ ಅನ್ಕೊಂಡ್ಬಿಟ್ಟೆ. ತುಂಬಾ ಚೆನ್ನಾಗಿದೆ ಆದ್ಯಾ.
ಹಾಯ್ ರಾಜಲಕ್ಷ್ಮಿ. ಏನ್ ಹೇಳಿ? ನಿನಗೋಸ್ಕರನೇ ಬಂದೆ ರಾಜಲಕ್ಷ್ಮಿ. ಹೇಳೋಂಥ ವಿಷಯ ತುಂಬಾ ಇದೆ. ನೀನು ಸ್ವಲ್ಪ ಟೈಮ್ ಕೊಟ್ಟರೆ ಎಲ್ಲ ಹೇಳ್ತೀನಿ. ಟೈಮ್ ಏನಿಲ್ಲ, ನಾನು ಮನೆಗೆ ಹೋಗ್ಬೇಕು. 2 ನಿಮಿಷ ಅಷ್ಟೇ. ಆದ್ಯಾ, ನಾವಿಬ್ಬರು ಸ್ವಲ್ಪ ಮಾತಾಡೋದಿದೆ. ರಾಜಿ, ಬೇಗ ಮಾತಾಡ್ಕೊಂಡು ಬಂದ್ಬಿಡು. ಛಾಯಾ, ಮಾತಾಡೋದಕ್ಕೆಲ್ಲ ಏನು ಉಳ್ದಿಲ್ಲ. ನನಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ನಿಂತ್ಕೋ ರಾಜಲಕ್ಷ್ಮಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಅಮ್ಮ, ನೈವೇದ್ಯ ತಯಾರು ಮಾಡ್ಕೊಂಡು ತಗೊಂಡು ಬನ್ನಿ. ಆಯ್ತು ಪುರೋಹಿತ್ರೆ. ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೇನ ಮುಮ್ಮಸ್ರವಸ್ತಮಂ. ಜಾನಕಿ, ಅತ್ತೆ, ಪ್ರಸಾದ ರೆಡಿಯಾಗಿದೆ. ನೀವಿದನ್ ತಗೊಂಡು ಹೋದ್ರೆ ಪೂಜೆ ಶುರು ಮಾಡಬಹುದು. ಇನ್ನೊಂದ್ 2 ನಿಮಿಷದಲ್ಲಿ ಒಳ್ಳೆ ಮುಹೂರ್ತ ಇದೆ. ಅಲ್ಲಿ ನಾನೆಲ್ಲ ತಯಾರಿ ಮಾಡ್ತಾ ಇರ್ತೀನಿ. ನೀನ್ ಬೇಗ ಪ್ರಸಾದ ತಂದ್ಬಿಡು. ಸರಿ ಅತ್ತೆ. ಸಿಂಹಾಸನಂ ಸಮರ್ಪಯಾಮಿ. ಪುರೋಹಿತ್ರೆ, ಎಲ್ಲ ಸಿದ್ಧವಾಗಿದೆ. ಆಗ್ಲಮ್ಮ. ಶ್ರೀ ಮಹಾಗಣಾಧಿಪತಿ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ. ಸ್ವಾಮಿ, ಪೂಜೆಗೆ ಸಮಯ ಆಗಿದೆ. ಬೇಗ ಬರೋದಿಕ್ಕೆ ಹೇಳಿ. ಬಿಟ್ಟು ಬೇಗ ಬರೋದಕ್ಕೆ ಹೇಳು. ಆಯ್ತು ದೊಡ್ಡಪ್ಪ. ಅದ್ಗೆ ಸುಬ್ಬನ ಹಸಿಮೆಣಸಿನ್ಕಾಯಿ ತಗೊಂಡ್ ಬಾ ಅಂತ ಕಳ್ಸಿದ್ವಲ್ಲ, ಈಗ ತಂದಿದ್ದಾನೆ ನೋಡು. ಅಯ್ಯೋ, ಪ್ರಸಾದ ರೆಡಿ ಮಾಡ್ಬಿಟ್ಟಿದೀನಿ. ಸರಿ, ಅಲ್ಲಿಡು. ದೊಡ್ಡಮ್ಮ, ಅಲ್ಲಿ ಪೂಜೆಗೆ ಟೈಮ್ ಆಗ್ತಿದೆ. ನಿಮ್ಮನ್ ಕರೀತಿದ್ದಾರೆ. ಹೌದಾ? ಸರಿ, ನಡಿ. ನಡಿಬಿಟ್ಟು ಬನ್ನಿ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ. ಅಮ್ಮ, ಪೂಜೆ ಶುರು ಮಾಡೋಣವಾ? ರಾಜು, ಶುಭ ಮುಹೂರ್ತ ಬಂದಿದೆ. ಯಾವುದೇ ಅಡಚಣೆ ಇಲ್ಲದೆ ಮದ್ವೆ ಕೆಲಸ ಎಲ್ಲ ನಿರ್ವಿಘ್ನವಾಗಿ ನಡೀಲಿ ಅಂತ ಆ ವಿಘ್ನೇಶ್ವರನಿಗೆ ಪೂಜೆ ಮಾಡು. ಸೀನು ಅವ್ರ ತಂದೆ ತಾಯಿ ವೆಂಕಟ್ರಾವ್ ಪದ್ಮಾವತಿ ಅವ್ರ ಸಮೇತ ಈ ಪೂಜೆನ ನಡೆಸ್ಕೊಟ್ರೆ ತುಂಬಾ ಒಳ್ಳೇದು ಅಂತ ನನ್ನ ಉದ್ದೇಶನಮ್ಮ. ಸರಿ ರಾಜು, ಹಾಗೆ ಮಾಡೋಣ. ಭಾವನವ್ರೆ, ನಾವಿವ್ರಿಗೆ ತಂದೆ ತಾಯಿ ಆದರೂ ನಮ್ಮೆಲ್ಲರಿಗಿಂತ ದೊಡ್ಡವ್ರು ನೀವೇ. ನಿಮ್ಮ ಕೈಯಾರೆ ಈ ಪೂಜೆ ನಡೆದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ ಭಾವನವ್ರೆ. ಹೌದಣ್ಣ. ಹೌದು ಮಾವ, ಏನ್ ಮಾಡ್ತಿದ್ಯಾ? ಮಾವ, ನಿನಗೆ ಹೇಳ್ತಾ ಇರೋದು. ಸೀನು, ನನ್ ಮಾತ್ ಕೇಳು ಸೀನು, ಅದೆಲ್ಲ ಮೂಢನಂಬಿಕೆಗಳು. ಬೇಡ ಮಾವ, ಬೇಕಾದ್ರೆ ಪೂಜೆನ ಮತ್ತೆ ಮಾಡಿಸ್ಬೋದು. ಅದನ್ ಮಾತ್ರ ತಿನ್ನೋದು ನಿಲ್ಸು. ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ? ಅಮ್ಮ, ನನ್ನ ತಡಿಬೇಡಿ, ನನ್ನ ತಿನ್ನಕ್ ಬಿಡಿ. ನಾನ್ ಮನ್ಸಲ್ಲಿ ಅನ್ಕೊಂಡಿರೋದು ನೆರವೇರ್ಬೇಕು. ಸೀನು, ಏನು ಇದು? ಸೀನು, ಏನ್ ಬೇಡ್ಕೊಂಡಿದ್ಯಾ ನೀನು? ಯಾಕಿಷ್ಟು ಕಷ್ಟಪಡ್ತಿದ್ಯಾ?
ನನ್ ಮದ್ವೆ ನಡಿಬೇಕು ಅಂತ ಕೇಳ್ಕೊಂಡೆ. ಏನೇ ಇವನು? ಏ ಸೀನು, ಏ ಬೇಡ ಕಣೋ, ಬೇಡ ಕಣೋ, ನನ್ನ ಮಾತು ಕೇಳು. ದಯವಿಟ್ಟು ನನ್ನ ತಡಿಬೇಡಿ. ಸೀನು. ಅಯ್ಯೋ ಭಗವಂತ, ಆದ್ಯನ ಮದ್ವೆ ಆಗ್ಬೇಕು ಅಂತ ಏನಾದ್ರೂ ಬೇಡ್ಕೊಂಡ್ಬಿಟ್ನಾ? ಸೀನು, ಸಾಕ್, ನಿಲ್ಸು ನಿಲ್ಸೋದ್ ಹೇಳ್ತಿದ್ದೀನಲ್ವಾ, ನಿಲ್ಸೋದ್ ಹೇಳ್ತಿದ್ದೀನಲ್ವಾ. ಹೇಳಿ ಅಜ್ಜಿ, ಈ ಪ್ರಸಾದ ನಾನು ತಿಂದೆ ತಾನೆ, ಈಗ ನಾನು ಅನ್ಕೊಂಡಿರೋ ನೆರವೇರುತ್ತಾ? ಸೀನು, ಯಾಕೆ ಬಂದಿದ್ದು? ಸಿಚುವೇಶನ್ ನನಗೆ ಅರ್ಥ ಆಯ್ತು ಸೀನು. ಮೊದಲು ಈ ಜೇನುತುಪ್ಪ ತಗೋ. ನನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ ಆದ್ಯ? ಸಿಂಹ ಯಾವತ್ತಾದ್ರೂ ಹುಲ್ ತಿನ್ನತ್ತ? ಅಂತದ್ರಲ್ಲಿ ಸೀನು ಜೇನ್ ತಿಂತಾನ? ಇವೆಲ್ಲ ನನಗಿದ್ದಿದ್ದೆ, ನೀನ್ ಹೊರಡು. ಸಾಕು ಸೀನು, ಕವರ್ ಮಾಡಿದ್ದು. ಎಷ್ಟು ಉರಿತಿರುತ್ತೆ ಅಂತ ನನಗೆ ಅರ್ಥ ಆಗತ್ತೆ. ಮೊದಲು ಈ ಜೇನುತುಪ್ಪ ಕುಡಿ. ಆದ್ಯ, ನನಗೇನು ಆಗಿಲ್ಲ, ನೀನ್ ಹೊರಡು. ಯಾಕೆ ಹೀಗ್ ಮಾಡ್ದೆ ಸೀನು? ನೀನೇನ್ ಚಿಕ್ಕ ಹುಡ್ಗ ಅಲ್ಲ. ನೀನು ಜೇನ್ ಕೊಟ್ಟು ನನ್ನ ಬಾಯಿ ಸಿಹಿ ಮಾಡೋದ್ ಬೇಕಾಗಿಲ್ಲ. ಐ ಲವ್ ಯು ಅಂತ ಹೇಳಿದ್ರೆ ಸಾಕು, ಅದರಿಂದಾನೇ ಕಮ್ಮಿ ಆಗತ್ತೆ. ಹುಚ್ಚನ್ ತರ ಮಾತಾಡ್ಬೇಡ ಸೀನು. ಮೊದ್ಲು ನೀನೇ ಜೇನುತುಪ್ಪ ತಿನ್ನು. ನನಗ್ ಬೇಡ. ನನ್ ಪ್ರೀತಿನ ಒಪ್ಕೊಂಡ್ರೆ ನಾನ್ ತಗೋತೀನಿ, ಇಲ್ಲ ಅಂದ್ರೆ ನನ್ ನೋವು ನಾನು ಅನುಭವಿಸ್ತೀನಿ. ಹೋಗಿಲ್ಲಿಂದ. ಸೀನು, ಅದ್ ಹಾಗಲ್ಲ. ನೀನ್ ಈ ಜೇನುತುಪ್ಪ ತಿನ್ಬೇಕು ಅಷ್ಟೇ. ಇಲ್ಲ ಆದ್ಯ, ನೀನ್ ಪ್ರೀತಿಸ್ತಿದ್ದೀನಿ ಅಂತ ಒಪ್ಕೋ, ಅವಾಗ ತಗೋತೀನಿ. ನೀನ್ ಎಷ್ಟು ಸಲ ಕೇಳಿದ್ರು ನಾನ್ ಕೇಳಲ್ಲ ಸೀನು. ಯಾಕೆ ಅಂದ್ರೆ ನನಗೆ ನಿನ್ ಮೇಲೆ ಪ್ರೀತಿ ಇಲ್ಲ. ಆದ್ರೆ ನಿನ್ ಬಾಯಿ ಉರಿತಿದೆ. ನೀನ್ ಈ ಜೇನುತುಪ್ಪ ತಿನ್ಲೇಬೇಕು. ತಿನ್ನು. ಬೇಡ ಆದ್ಯ. ಸೀನು, ಹೇಳ್ತಿರೋದು ನಿನಗೇನೆ. ತಿನ್ನು. ಬೇಡ ಅಂತ ಹೇಳ್ತಿಲ್ವಾ ಆದ್ಯ? ಹೋಗು. ನನ್ ಮಾತ್ ಕೇಳು ಪ್ಲೀಸ್. ಬೇಡ. ತಿನ್ನು, ತಿನ್ನು, ಆದ್ಯ, ತಿನ್ನು, ಬೇಡ ಅಂದೆ ತಾನೆ. ತಿನ್ನು. ಆದ್ಯ, ಬೇಡ. ನನ್ ಮಾತ್ ಕೇಳು. ಅಷ್ಟು ಖಾರ ಇದ್ರೂ ಅದನ್ನ ಹೇಗ್ ತಿನ್ಬೇಕು ಅನ್ನಿಸ್ತು ಸೀನು. ದೇವ್ರ ಹತ್ರ ನಮ್ ಪ್ರೀತಿ ಗೆಲ್ಬೇಕು ಅಂತ ಬೇಡ್ಕೊಂಡೆ. ನಮ್ ಮದ್ವೆ ನಡಿಬೇಕು ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಂಡೆ. ಆದ್ರೆ ಆ ಚಾರು ಮೆಣಸಿನ್ಕಾಯಿ ತಿಂದ್ರೆ ಮಾತ್ರ ನಿನ್ ಕೋರಿಕೆ ಈಡೇರೋದು ಅಂತ ಹೇಳಿದ ತಕ್ಷಣ
ಎಷ್ಟೇ ಖಾರ ಆದ್ರೂ ಸರಿ, ಮೆಣಸಿನ್ಕಾಯಿ ತಿನ್ಬೇಕು ಅಂತ ಅನ್ನಿಸ್ತು ಆದ್ಯ. ನನ್ನ ಪ್ರೀತಿಗಿರೋ ಶಕ್ತಿ ಏನು ಅಂತ ತೋರಿಸ್ದೆ. ನಿನಗೋಸ್ಕರ ಮೆಣಸಿನ್ಕಾಯಿ ಮಾತ್ರ ಅಲ್ಲ ಆದ್ಯ, ವಿಷ ಬೇಕಾದರೂ ಕುಡಿತೀನಿ. ಬೇಡ ಸೀನು, ನಾವು ಒಬ್ರನ್ನೊಬ್ರು ಪ್ರೀತಿಸೋದಕ್ಕೆ ಆಗಲ್ಲ. ಮದ್ವೆ ಪತ್ರಿಕೆನ ಅಣ್ಣ ಇಲ್ಲಿ ಕೊಡು. ತಗೋ. ಅದೇನ್ ಮದ್ವೆ ಫೋಟೋಗಳಲ್ಲ, ಮದ್ವೆ ಕಾರ್ಡ್. ಯಾಕಷ್ಟೊಂದು ಓವರ್ ಆಗಿ ಆಡ್ತಿದ್ದೀರಾ? ಓವರ್ ಆಗಲ್ಲಮ್ಮ, ಯಾರ ಹೆಸರು ಬಂದಿದ್ಯೋ ನೋಡೋಣ ಅಂತ. ಲಗ್ನ ಪತ್ರಿಕೆಯಲ್ಲಿ ಮೊಮ್ಮಗಳು ಎಷ್ಟು ಅಂದವಾಗಿದ್ದಾರೋ. ಅದ್ಭುತವಾಗಿದ್ದಾರ ಅತ್ತೆಮ್ಮ. ಹೌದು, ಇವನಲ್ಲಿ ಹೋದ? ಲೇ ಸೀನು, ಏನೋ ಮೂಲ ನಿಂತಿದ್ಯಾ ಅಲ್ಲಿ, ಇಲ್ಲಿಗೆ ಬಾ ಬಾ. ಅದು ಲೇ ನೋಡು ಎಷ್ಟು ಚೆನ್ನಾಗಿದೆಯೋ. ಶೋಭಕೃತ ನಾಮ ಸಂವತ್ಸರ 10-11-2024 ಬೆಳಿಗ್ಗೆ 5:30 ಅಂದ್ರೆ ಬ್ರಹ್ಮ ಮುಹೂರ್ತ. ದಿನ ನಾನು ಹೇಳೋ ಟೈಮ್ ಇದು. ಅಬ್ಬಾ, ಒಳ್ಳೆ ಮುಹೂರ್ತ ಇಟ್ಟಿದ್ದೀರ ಭಾವನವ್ರೆ. ಫಸ್ಟ್ ಪತ್ರಿಕೆನ ನಿಮ್ ಕೈಯಿಂದ ತಗೊಂಡಿ ನೋಡಿ, ಅಲ್ಲೇ ಸಕ್ಸಸ್ ಆಗೋದ ನನ್ನ ಮಗ. ಲೇ ಸೀನೋ, ಕಾರ್ಡ್ ತಗೊಂಡು ನೀನು ನೋಡ್ಕೊಳ್ಳೋ. ಲೇ, ಇಂಥ ದಿನ ಲೈಫಲ್ಲಿ ಒಂದೇ ಸರಿ ಕಾಣೋ ಬರೋದು, ನೋಡು. ಅವ ನಿಮ್ಮ ಹೆಸರು ಕರೆಕ್ಟಾಗಿ ಬಂದಿದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ಮದುವೆ ಮನೆಯಲ್ಲಿ ನಿಮ್ಮ ಬಗ್ಗೆ ಯಾರು ಗಮನನೇ ಕೊಡಲ್ಲ. ನಾನು ಎಲ್ಲಿದ್ರೆ ಏನ್ ಶಿವರಾಜು, ಇಂಥದ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನನಗೆ ನನ್ನ ಪ್ರೀತಿಯ ಭಾವನವ್ರು ಇದ್ದಾರಲ್ವಾ. ಎಣ್ಣೆ ಗುಂಗುಲ್ ಇರ್ತೀನಿ ಅಂತ ಮಾತ್ರ ಹೇಳ್ಬೇಡಿ, ಅಣ್ಣ ಕೇಳಿಸ್ಕೊತಾನೆ. ಕೇಳಿಸ್ತು. ರಾಜು, ಲಗ್ನ ಪತ್ರಿಕೆ ತುಂಬಾ ಚೆನ್ನಾಗಿದೆ. ಮೊದಲನೇ ಲಗ್ನ ಪತ್ರಿಕೆನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು. ಹಾಗೆ ಆಗ್ಲಮ್ಮ. ನಮ್ಮ ಕುಲದೈವ ಶ್ರೀರಾಮಚಂದ್ರ ಮೂರ್ತಿಗೆ ಲಗ್ನ ಪತ್ರಿಕೆನ ಸಮರ್ಪಿಸಿ ಅರ್ಚನೆ ಕೂಡ ಮಾಡಿಸೋಣ. ಈ ಮದುವೆ ಸಂತೋಷವಾಗಿ ನಡೆದ್ರೆ ಸಾಕು.